ಏನೋ ಅಭಿಮಾನ್ ಸ್ಟುಡಿಯೋದ ಜಾಗವನ್ನು ಸರ್ಕಾರ ಏನು ಮುಟ್ಟುಗೋಲಿಗೆ ಹಾಕ್ಕೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಾಲಣ್ಣ ಕುಟುಂಬದ ಬಾಲಣ್ಣವರ ಪುತ್ರಿಯಾಗಿರುವಂತಹ ಗೀತಾ ಬಾಲಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಸರ್ಕಾರ ಏನು ಅಭಿಮಾನ್ ಸ್ಟುಡಿಯೋದ ಜಾಗ ಅರಣ್ಯ ಇಲಾಖೆ ಭೂಮಿಗೆ ಸೇರಿದ್ದು ಅನ್ನುವಂಥದ್ದು ಈಗ ಮುಟ್ಟುಗೋಲು ಹಾಕ್ಕೊಂಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇದೇ ನನಗೆ ತುಂಬ ಆಶ್ಚರ್ಯವಾದ ಸಂಗತಿ. ಆ್ಯಕ್ಚುಲಿ ನ್ಯೂಸ್ ಎಸ್ಟರ್ಡೇ ಅಂತ ಹೇಳಬೇಕು ಅಂದರೆ ನನಗೆ ತುಂಬ ಶಾಕಿಂಗ್ ಆಗಿತ್ತು. ಆದರೆ ಇದು ಬಂದ್ಬಿಟ್ಟು ಖಂಡಿತವಾಗ್ಲೂ ಅವ್ರ ಕೈಲಿ ಸಾಧ್ಯವಿಲ್ಲ. ಅಂದರೆ ಕಾನೂನು ರೀತಿಯಾಗಿ ಇದ್ರ ಬಗ್ಗೆ ತುಂಬ ಬಹಳಷ್ಟು ಮಾತಾಡೋದಿದೆ. ಇದನ್ನ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಅವ್ರು ಹೇಳಿದಾರಲ್ವೇ ಅರಣ್ಯ ಅದು ಲ್ಯಾಂಡ್ ಅಂತ. ನಾನು ಹೇಳ್ತಾ ಇದ್ದೀನಿ, ಇದು ಅರಣ್ಯ ಲ್ಯಾಂಡ್ ಆಗಿದ್ದರೆ ಏನಕ್ಕೆ ನಮ್ಮ ತಂದೆಗೆ 1965 ಬಿಡುಗಡೆ ಮಾಡಿದ್ರು? ತಪ್ಪಲ್ವೇ ಅದು? ಇದೊಂದು. ಎರಡನೇದಾಗಿ ಅವರು, ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದ್ದೀನಿ, ಅದು ಹೇಳಿಕೆ ಎಲ್ಲ ಕೆಲವ್ರು ಕೊಟ್ಟಿರೋದೆಲ್ಲ ತುಂಬ ತಪ್ಪು. ಅಂದರೆ ಅದು ಕಾನೂನು ಒಂದು ವಿರೋಧವಾಗಿದೆ. ಇವ್ರು ಹೇಳಿರೋದು 20 ಎಕರೆ ಬಂದ್ಬಿಟ್ಟು ಮಕ್ಕಳು ಮಾರ್ಕೊಂಡಿದ್ದಾರೆ 10 ಎಕರೆ ಅಂತ. ಮಕ್ಕಳು ಅಂದರೆ ಯಾರು ಮಾರ್ಕೊಂಡಿದ್ದಾರೆ? ಇದಕ್ಕೆ ಕಾರಣ ಆಗಿದ್ದವ್ರು ಯಾರು? 10 ಎಕರೆ ಹೇಗೆ ಮಾರಾಟ ಆಯಿತು? ಅದೆಲ್ಲ ನಂಗೆ ದಾಖಲೆಗಳ ಸಮೇತ ಇದೆ. ಅದು ಸಿವಿಲ್ ಕೋರ್ಟ್ನಲ್ಲಿ ನಾನು 2004 ನಾನು ಕೇಸ್ ಹಾಕಿರೋದ್ರಲ್ಲಿ ಅದ್ರ ಬಗ್ಗೆ ಎಲ್ಲ ತಂದಿದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಇದು ಬಂದ್ಬಿಟ್ಟು 10 ಎಕರೆ ಮಾರಾಟ ಮಾಡೋದ್ರಲ್ಲಿ ಇದರಲ್ಲಿ ಗೌರ್ಮೆಂಟೇ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಇದೆ. 2003 ಹೊರಡಿಸಿರೋದು ವಿಭಾಗ ಪತ್ರನೂ ಅವ್ರಿಗೆ ಗೊತ್ತಿದ್ದು ಮಾಡಿದ್ದಾರೆ. ಹೀಗೆ ಬಾಲಣ್ಣವ್ರಿಗೆ ಬರೀ ಅವರು ಹೇಳಿದ್ದಾರೆ 20 ವರ್ಷಕ್ಕೆ ಲೀಸ್ ಕೊಟ್ಟಿದ್ದೀವಿ ಅಂದರೆ, ಮತ್ತು ಏನಕ್ಕೆ ನೀವು ಅಲೋ ಮಾಡಿದ್ರಿ ಇಬ್ಬರು ಬ್ರದರ್ಸ್ಗೂ ವಿಭಾಗ ಪತ್ರ ಮಾಡ್ಕೊಳ್ಳೋದಕ್ಕೆ? 10 ಎಕರೆ ಗಣೇಶನ್ಗೆ, 10 ಎಕರೆ ಶ್ರೀನಿವಾಸ್ಗೆ ಅಂದ್ಬಿಟ್ಟು ಮೊದಲನೇದಾಗಿ ಈ ತಪ್ಪು. ಎರಡನೇದಾಗಿ ನೀವು ಬೋಗಸ್ ಆರ್ಡ್ರ್ ಒಂದು ಹೊರಡಿಸಿದ್ದೀರಾ, ಗೌರ್ಮೆಂಟ್ ಆರ್ಡ್ರು. ಅದರಲ್ಲಿ 2003 ಅದನ್ನು ನಾನು 2004 ನಾನು ಫೈಲ್ ಮಾಡಿರೋದು ಕೇಸ್ನಲ್ಲಿ, ಸೂಟ್ನಲ್ಲಿ, ಅದ್ರ ಬಗ್ಗೆನೂ ತಂದಿದ್ದೀನಿ. ಎಷ್ಟು ಅನ್ಯಾಯ ನಡೆದಿದೆ, ಗೌರ್ಮೆಂಟಿಂದನೇ ಅನ್ಯಾಯ ನಡೆದಿದೆ. ಯಾಕೆಂದರೆ ಅವ್ರ ಜೊತೆಲಿ ನಮ್ಮ ತಮ್ಮದಿರಿಬ್ಬರ ಜೊತೆಲಿ ಅವ್ರು ಕಲ್ಲೂಡಾಗಿದ್ದಾರೆ. ಕಾರಣ, ನಮ್ಮ ತಂದೆ ಸತ್ತಾಗಿಂದ ಈ ಜಾಗದ ಮೇಲೆ ಬಹಳಷ್ಟು ಜನಗಳ ಕಣ್ಣಿತ್ತು, ತುಂಬ ಜನ ಕಣ್ಣಿತ್ತು, ಅದು ನಮಗೆ ಗೊತ್ತಿದೆ. ಹಾಗಾಗ್ಬಿಟ್ಟು ನಮ್ಮ ತಂದೆ ತೀರ್ಕೊಂಡಂಗೆ 1995 ಇವರೆಲ್ಲ ಒಂದು ಸಂಚು ಮಾಡ್ಕೊಂಬಂದಿದ್ದಾರೆ, ಹೇಗಾದರೂ ಈ ಜಾಗನ ವಶಕ್ಕೆ ಪಡಿಬೇಕು ಅಂತ. ಅದ್ರ ಸಂಚಿನಲ್ಲಿ ಇದು ಒಂದು. ಏನು ಮಾಡಿದ್ದಾರೆ ಅಂದರೆ 2003 ಅವರು ಗೌರ್ಮೆಂಟ್ ಆರ್ಡರ್ ಓಡಿಸಿರೋದ್ರಲ್ಲಿ ಅದರಲ್ಲಿ ಏನು ಕಂಡೀಷನ್ ಹಾಕಿದ್ದಾರೆ? ಆ ಕಂಡೀಷನ್ ಹಾಕಿರೋದು 10 ಎಕರೆ ಮಾರಾಟ ಮಾಡೋದಕ್ಕೆ ನಾವು ಅನುಮತಿ ಕೊಡ್ತಾ ಇದ್ದೀವಿ, ಅದು ಬರೋದು ಹಣದಿಂದ ನೀವು ಸ್ಟುಡಿಯೋ ಅಭಿವೃದ್ಧಿ ಮಾಡಬೇಕು ಅಂತ. ಆಯಿತು, ಅಭಿವೃದ್ಧಿ ಮಾಡೋದಕ್ಕೆ ನೀವು ಅದು ನಿಮ್ಮ ಕಡೆ ಏನು ನಿಮ್ಮದು ಡ್ಯೂಟಿ ಇತ್ತು ಅದು ಮಾಡಿದ್ರಾ? ಗೌರ್ಮೆಂಟ್ ಕಡೆಯಿಂದ ಏನು ಮಾಡ್ತಾಯಿದ್ದಾರೆ? ಅಷ್ಟು ಹಣ ತೊಗೊಂಡು ಏನು ಮಾಡ್ತಾರೆ ಅಂತ ಇಲ್ವಲ್ಲ, ಮಾಡಿಲ್ವಲ್ಲ ನೀವು ಅದನ್ನು ಹಣದೆಲ್ಲ ನೀವುಗಳು ಎಲ್ಲ ಹಂಚ್ಕೊಂಬಿಟ್ರಿ. ಏನೊಂದು ನಿಜವಾಗ್ಲೂ ಇವಾಗ ಒಂದು ಎಷ್ಟು ಒಟ್ಟು ಉರಿತಾ ಇದೆ ಅಂದರೆ, 30 ವರ್ಷ ನಮ್ಮ ತಂದೆನಿ ಆ ಕಾಡು ಅಂತ ಇವಾಗ ಏನು ನೀವು ಅರಣ್ಯ ಪ್ರದೇಶ ಅಂತ ಹೇಳ್ತಾ ಇದ್ದೀರೋ, ಆ ಕಾಡಿನಲ್ಲೇ 30 ವರ್ಷ ನಮ್ಮ ತಂದೆಗೆ ಕಣ್ಣೀರು ಹಾಕಿ ಅವಮಾನ ಪಟ್ಟು ಕಷ್ಟ ಪಡ್ಕೊಳ್ಳೋಕೆ ಮಾಡೋಕ್ಕೆ ಬಿಟ್ರಿ ಅಲ್ವಾ? ಅದನ್ನೇ ಇವಾಗ ಒಂದು ಚಾಲೆಂಜ್ ಆಗಿ ನಾನು ಗೌರ್ಮೆಂಟ್ ವಿರುದ್ಧವಾಗಿ ನಾವು ಆ್ಯಕ್ಷನ್ ತೊಗೊಳ್ಳೋಣ ಅಂತ ಇದ್ದೀವಿ. ಯಾಕಂದರೆ ಗೌರ್ಮೆಂಟ್ ಮಾಡಿರೋ ತಪ್ಪನ್ನು ಬಹಿರಂಗಪಡಿಸ್ಬೇಕು. 2003 ಏನೇನು ಮಾಡ್ಕೊಂಬಂದ್ರು ಅದೆಲ್ಲ ಬಹಿರಂಗಪಡಿಸಿ ನಾನು ಕಾನೂನು ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ ಇನ್ಮೇಲೆ. ಅಮ್ಮ, ನೀವು ಹೇಳ್ತಿದ್ದೀರಾ ಅರಣ್ಯ ಭೂಮಿ ಇಲಾಖೆ ಅಂತ ಗೊತ್ತಾದ ಮೇಲೆ ಯಾಕೆ ನಮಗೆ ಸರ್ಕಾರ ಬಾಲಣ್ಣವ್ರ ಕುಟುಂಬಕ್ಕೆ ಜಾಗವನ್ನು ಕೊಡ್ತು ಎನ್ನುವಂಥದ್ದು ಅದೆಷ್ಟರ ಮಟ್ಟಿಗೆ ಸರಿ? ಅಂದರೆ ಅರಣ್ಯ ಇಲಾಖೆ ಇದು ಇಲಾಖೆಗೆ ಸೇರಿದ್ದು ಆ ಭೂಮಿ ಅಂತ ಹೇಳಿದ್ಮೇಲೆ ಸರ್ಕಾರ ಯಾಕಾಗಿದ್ರೆ ಬಾಲಣ್ಣವ್ರ ಕುಟುಂಬಕ್ಕೆ ಕೊಡಬೇಕು? ಇದರಲ್ಲಿ ದೊಡ್ಡ ಸಂಚಿದೆ. ಈ ಜಾಗನ ಹೋಗಿ ನಮ್ಮ ತಂದೆ ಜಾಗದ ಮೇಲೆ ನಿಮಗೆಲ್ಲ ಕಣ್ಣ. BGS ಹಾಸ್ಪಿಟ್ಲು ಅರಣ್ಯ ಜಾಗಕ್ಕೆ ಸೇರಿದಂತೆ ಅದನ್ನು ಬಿಟ್ಬಿಟ್ರಿ. ಇನ್ನೂ ಆ ಕಡೆ ಇನ್ನೊಂದು ಆಶ್ರಮ ಇದೆ, ಅದನ್ನು ಅರಣ್ಯ ಇಲಾಖೆಗೆ ಸೇರಿ. ಅದು ನನಗೆಲ್ಲ ಮಾಹಿತಿ ಇತ್ತೀಚೆ ತುಂಬ ಸಿಗ್ತಾ ಇದೆ. ಎಲ್ಲ ಅರಣ್ಯ ಇಲಾಖೆಗೆ ಸೇರಿದ್ದು, ಅರಣ್ಯ ಜಾಗಕ್ಕೆ ಸೇರಿದ್ದು. ಹಾಗೆ ಬಿಟ್ಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಬರೀ ನಮ್ಮ ತಂದೆ ಜಾಗದ ಮೇಲೆ ನಿಮ್ಗೇನು ಕಣ್ಣು ಅಂತ ನಾನು ಪ್ರಶ್ನಿಸಿದ್ದೀನಿ. ಬಿಡಲ್ಲ ಈ ಹೋರಾಟ. ಯಾಕೆಂದರೆ 30 ವರ್ಷ ನಮ್ಮ ತಂದೆ ಕಷ್ಟಪಟ್ಟಿರೋದು ಜಾಗದಲ್ಲಿ ನಮಗೆ ಗೊತ್ತು. ಅವ್ರು ಕಣ್ಣೀರು ಹಾಕಿರೋದು, ಅವ್ರು ಎಷ್ಟು ಚಿಂತೆಯಿಂದ, ಎಷ್ಟು ಭಯಭೀತರಿಂದ ಆ ಜಾಗ ಉಳಿಸ್ಕೊಳ್ಳೋಕೆ 30 ವರ್ಷ ಕಷ್ಟಪಟ್ಟಿದ್ದಾರೆ. ಅದರಿಂದ ನಾನು ಏನು ಕೇಸು, ಹೊಸ ಕೇಸ್ ಒಂದು ಅಂದರೆ ಹೈಕೋರ್ಟ್ನಲ್ಲಿರೋ ಕೇಸ್ನೇ ಅದನ್ನು ರಿಓಪನ್ ಮಾಡಿ ನಾವು ಬಂದ್ಬಿಟ್ಟು ಈ ಕೇಸ್ನಲ್ಲಿ, ಹೈಕೋರ್ಟ್ನಲ್ಲಿರೋ ಕೇಸ್ನಲ್ಲಿ ಇದರಲ್ಲಿ ಗೌರ್ಮೆಂಟ್ನೇ ಒಂದು ಪಾರ್ಟಿಯಾಗಿ ಮಾಡಿ, ಎಲ್ಲ ಇರ್ಬೋದು, ಡೆಪ್ಯೂಟಿ ಕಮಿಷನರ್ ಸರ್ ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಅವ್ರನ್ನ ಎಲ್ಲ ಈ ಕೇಸ್ನಲ್ಲಿ ಪಾರ್ಟಿ ಮಾಡಿ ಈ ಕೇಸನ್ನು ಮುಂದುವರ್ಸೋಕ್ಕೆ ಬಹಳಷ್ಟು ಒಳ್ಳೆ ಅಡ್ವೊಕೇಟ್ಗಳು, ಅಂದರೆ ಹೈಕೋರ್ಟ್ ಅಡ್ವೊಕೇಟ್ಗಳು ನನ್ನ ಪರವಾಗಿ ಬಂದಿದ್ದಾರೆ. ನಾವು ಈ ಕೇಸಿನ ಮುಖಾಂತರ ನಮ್ಮ ಹೋರಾಟನ ಪ್ರಾರಂಭ ಮಾಡ್ತಾಯಿನಿ. ಆಮೇಲೆ ನೆನೆಸ್ಕೊಂಬಿಡ್ಬೇಡಿ, ನನಗೂ ವಯಸ್ಸಾಗೋಯ್ತು, ನನಗೂ 65 ವಯಸ್ಸು ಇಲ್ಲ. ಅದಾದಮೇಲೆ ಯಂಗ್ಸ್ಟರ್ಸ್ ಇದ್ದಾರೆ ಇದೇ ಕೇಸ್ನ ಹಿಂಬಾಲಿಸೋದಕ್ಕೆ, ಯಂಗ್ಸ್ಟರ್ಸ್ ಇದ್ದಾರೆ. ನನ್ನ ನಂತರನೂ ಅವ್ರು ಹಿಂಬಾಲಿಸ್ಕೊಂಡು ಹೋಗಿ ಈ ಕೇಸ್ನಲ್ಲಿ ನಮ್ಮ ತಂದೆ ಜಾಗ ವಾಪಸ್ ಪಡೆಯೋದಕ್ಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತಾಯಿದ್ದೀನಿ, ಬದುಕಿರೋರ್ಗು. ಅಲ್ಲ, ಈಗ ನೀವೇನೋ ಕಾನೂನು ಹೋರಾಟ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬೆಂಬಲಕ್ಕೆ ಉಳಿದಂತೆ ನಿಮ್ಮ ಕುಟುಂಬದ ಇನ್ನು ಇತರ ಸದಸ್ಯರು ಏನಾದರೂ ಸಪೋರ್ಟ್ ಮಾಡ್ತಾರೆ ಅಥವಾ ಅವ್ರು ಏನಂತಾರೆ? ಏನಾದರೂ ಸಂಪರ್ಕಿಸಿದ್ದೀರಾ ಅವ್ರನ್ನ? ನೋಡಿ, ಎಲ್ಲರಿಗೂ ಗೊತ್ತಿದೆ, ಬಟ್ ಅವ್ರ ಕೈಲಿ ಏನೂ ಆಗಲ್ಲ. ಯಾಕೆಂದರೆ ನಾನೊಬ್ಬಳೇ ಈ ಹೋರಾಟ ಮಾಡ್ತಿರೋದು 22 ವರ್ಷದಿಂದ, ಸ್ಟುಡಿಯೋ ಜಾಗದ ಹೋರಾಟ. ಅವ್ರಿಗೆ ಬಂದ್ಬಿಟ್ಟು ಇದರಲ್ಲಿ ಹೇಗೆ ನಡೆಸೋದು ಅನ್ನೋದು ಅಷ್ಟು
ಅವ್ರಿಗೆ ಆಗಲ್ಲ, ಆಮೇಲೆ ಬರೋಕ್ಕೂ ಆಗಲ್ಲ, ಅವ್ರಿಗೆ ಧೈರ್ಯನೂ ಇಲ್ಲ ನಂತರ. ಯಾಕಿಷ್ಟು ಬಾಲಣ್ಣ ಅವರ ಪುತ್ರಿ ಗೀತಾ ಬಾಲಿ ಅವರಿಗೆ ಅಭಿಮಾನ್ ಸ್ಟುಡಿಯೋದ ಮೇಲೆ ಅಭಿಮಾನ ವಿಶ್ವಾಸ? ಯಾಕಂತ ಹೇಳಿದ್ರೆ ಆ ಜಾಗಕ್ಕೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾದಾಗಿಂದನೂ ಸಾಕಷ್ಟು ಹೋರಾಟ ಮಾಡ್ತಾ ಇದ್ರು. ಒಂದು ಕಡೆ ವಿಷ್ಣುವರ್ಧನ್ ಸಮಾಧಿ ಅವರ ಸಮಾಧಿ ಅಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಕಾನೂನು ಹೋರಾಟ ಮಾಡಿದ್ರು. ಯಾಕಂದ್ರೆ ಎಲ್ಲ ಒಂದು ಕಡೆ ಅಭಿಮಾನಿಗಳು ಹೇಳ್ತಾರೆ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ಆಗ್ಲಿಕ್ಕೆ ಕಾರಣನೇ ಇವರು ಗೀತಾ ಬಾಲಿ ಅವರು, ಯಾಕಂದ್ರೆ ಅವರೇ ಕಾನೂನು ಹೋರಾಟ ಮಾಡಿದ್ರಿಂದ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದು ಎನ್ನುವಂಥದ್ದು. ನೋಡಿ, ಇದನ್ನೇ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. 2000 ಕೇಸ್ ಹಾಕಿರೋದು 2004ರಿಂದ. ವಿಷ್ಣುವರ್ಧನ್ದವ್ರು ಅಂದರೆ ಸ್ಮಾರಕ ಕಟ್ಟೋದು ಒಂದು ತೀರ್ಮಾನ ಆಗಿರೋದು 2010ರಲ್ಲಿ. ಆ ದಾಖಲೆಗಳನ್ನೆಲ್ಲ ನಾನು ಇವಾಗ ಇನ್ಮೇಲೆ ಎಲ್ಲ ಮಾಧ್ಯಮಗಳಿಗೂ ಕಳಿಸ್ಕೊಡ್ತೀನಿ. ಹಾಗಾಗ್ಬಿಟ್ಟು ಇದು ಬಂದ್ಬಿಟ್ಟು ಇವಾಗ 10 ಎಕರೆನೋ ಈ ನೀವು ಹೇಳೋದು 20 ಎಕರೆ ಆಗಲಿ 10 ಎಕರೆ ಆಗಲಿ ನನ್ನ ಹೆಸರಲ್ಲಿ ಇಲ್ಲ. ಅದಕ್ಕೆ ಪದೇ ಪದೇ ನಾನು ಮಾಧ್ಯಮದ ಮುಂದೆ ಎಲ್ಲರಿಗೂ ತಿಳಿಸ್ಕೊಳ್ತಾ ಇದ್ದೀನಿ. ವಿಷ್ಣುವರ್ಧನ್ ಅಭಿಮಾನಿ ಇರ್ಬೋದು, ಎಲ್ಲರಿಗೂ ಪಬ್ಲಿಕ್ಕಿಗೆ ನನ್ನ ಹೆಸರಲ್ಲಿ ಒಂದು ಎಳ್ಳಷ್ಟು ಜಾಗನೂ ಇಲ್ಲ, 1 ಇಂಚಷ್ಟು ಜಾಗನೂ ಇಲ್ಲ. ಅರ್ಥ ಮಾಡ್ಕೋಬೇಕು ನೀವೆಲ್ಲ. ನಾನೇ ಹೋರಾಡ್ತಿದ್ದೀನಿ ಆ ಜಾಗ ವಾಪಸ್ ತೊಗೊಂಡು ನಮ್ಮ ತಂದೆ ಅವ್ರಿಗೆ ಅವರಲ್ಲಿ ಒಂದು ಮೆಮೋರಿಯಲ್ ಕಟ್ಟೋಣ. ಮೆಮೋರಿಯಲ್ ಅಂದರೆ ಏನಾರು ಆಗ್ಬೋದು, ಕಟ್ಟೋಣ ಅಂತ ನಾನೇ ಹೋರಾಡ್ತಿದ್ದೀನಿ ಕೇಸ್ನಲ್ಲಿ. ಹೊರತು ನನ್ನ ಹೆಸರಲ್ಲಿ ಯಾವುದೊಂದು ಅಡಿ ಜಾಗನೂ ನನ್ನ ಹೆಸರಲ್ಲಿಲ್ಲ. ಮೇಡಮ್, ಈಗ ಒಂದು ವೇಳೆ ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ, ಅದು ಒಂದು ವೇಳೆ ಸರ್ಕಾರ ಏನಾದರೂ ಮತ್ತೆ ಅದನ್ನು ವಾಪಸ್ ಕೊಟ್ಟರೆ ಬಾಲಣ್ಣ ಅವರ ಏನು ಸ್ಮಾರಕ ಜೊತೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ಮತ್ತೆ ಪುನರ್ನಿರ್ಮಾಣಕ್ಕೆ ಏನಾದರೂ ಅವಕಾಶ ಕೊಡ್ತೀರಾ? ಅವಕಾಶ ಅಲ್ಲ, ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ವಿಷ್ಣುವರ್ಧನ್ ಸ್ಮಾರಕನೂ ಇರ್ತದೆ ಖಂಡಿತವಾಗ್ಲೂ. ಅವ್ರ ಪರವಾಗಿ ನಾನು ಯಾವಾಗಲೂ ನಿಲ್ತೀನಿ. ಯಾಕೆಂದರೆ ಪರ್ಸ್ನಲ್ ರೆಸ್ಪೆಕ್ಟ್ ಇದೆ ವಿಷ್ಣುವರ್ಧನ್ ಅವ್ರ ಮೇಲೆ. ಅವ್ರ ಸ್ಮಾರಕನೂ ಆಗಬೇಕು, ನಮ್ಮ ತಂದೆ ಜಾಗನೂ ಉಳಿಸ್ಕೋಬೇಕು. ಇದಕ್ಕೆ ಏನೇನೆಲ್ಲ ಮಾಡಬೇಕು ಅದರಲ್ಲಿ ಎಲ್ಲರಿಗೂ ಬೆಂಬಲಿಸ್ತೀನಿ. ಆಮೇಲೆ ಎಲ್ಲರಿಗೂ ನಾನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ತಂದೆ ಜಾಗನೂ ಉಳಿಬೇಕು, ವಿಷ್ಣುವರ್ಧನ್ ಸಮಾಧಿನೂ ಕಟ್ಟಬೇಕು. ಯಾರ್ಯಾರೆಲ್ಲ ಬೆಂಬಲ ಕೊಡ್ತಿರೋ ದಯವಿಟ್ಟು ಮುಂದಕ್ಕೆ ಬಂದು ಗೌರ್ಮೆಂಟ್ ವಿರೋಧವಾಗಿ ನಾವೆಲ್ಲ ನಿಲ್ಲಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಹೇಳ್ತಿದ್ದೀರಾ ತಂದೆಯವ್ರ ಜೊತೆಗೆ ವಿಷ್ಣುವರ್ಧನ್ ಅವರ ಸಮಾಧಿ ಪುನರ್ನಿರ್ಮಾಣಕ್ಕೆ ಸ್ಮಾರಕಕ್ಕೆ ನಾನು ಬೆಂಬಲ ಕೊಡ್ತೇನೆ ಎನ್ನುವಂಥದ್ದು. ಇವತ್ತು ಹೇಳುವಂಥ ಗೀತಾ ಬಾಲಿ ಅವರು ಅವತ್ತು ಯಾಕೆ ಕಾನೂನು ಹೋರಾಟ ಮಾಡಿದರು ಅದೇ ಸಮಾಧಿ ವಿರುದ್ಧ, ಅದೇ ಜಾಗದ ವಿರುದ್ಧ? ಅದೇ ಜಾಗದ ವಿರುದ್ಧ ನಾವು ಹೋರಾಟ ಮಾಡಲಿಲ್ವಲ್ಲ. ನಾನು ಹೇಳಿದ್ದೀನಿ, ಈ ಕೇಸ್ ಬಂದ್ಬಿಟ್ಟು 2004ರಿಂದ ಇದೆ. ವಿಷ್ಣುವರ್ಧನ್ ಅವ್ರದ್ದು ಅವರು ತೀರ್ಕೊಂಡಿದ್ದು 2009. ಅದಾದ ನಂತರ ಈ ಸ್ಮಾರಕ ಮಾಡಬೇಕು ಅಂತ ಹೊರಟಿದೆ 2010ನಲ್ಲಿ. ಆವಾಗಲೂ ನಾನು ವಿಷ್ಣುವರ್ಧನ್ ಅವ್ರಿಗೆ ಆ ಜಾಗ ಹೇಗಾರು ಮಾಡಿ ಅವ್ರಿಗೆ ಅದು ಸ್ಮಾರಕ ಕಟ್ಟೋದಕ್ಕೆ ಬಿಡುಗಡೆ ಮಾಡಬೇಕು ಅಂತಲೇ ನಾನು ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕೊಂಡೆ 2 ಎಕರೆಗೋಸ್ಕರ. ಬಟ್ ಕೋರ್ಟ್ ಬಂದು ಏನು ಹೇಳ್ಬಿಡ್ತು ಅಂದರೆ 10 ಎಕರೆ ಆಲ್ರೆಡಿ ಮಾರಾಟ ಮಾಡ್ಕೊಂಬಿಟ್ಟಿದ್ದೀರಾ, ಮತ್ತೆ ಇವಾಗ 2 ಎಕರೆ ಕೇಳ್ತಾ ಇದ್ದೀರಾ. ಈ ಥರ ಸ್ವಲ್ಪ ಭಾಗ ಕೇಳೋದಕ್ಕಿಂತ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದರು. ನಾನು ಗಣೇಶ ಸಿದ್ಧವೂ ಇರಲಿಲ್ಲ, ನಾನು ದೊಡ್ಡ ಬ್ರದರು ಗಣೇಶ ಸಿದ್ಧವಿಗೆ ಇರಲಿಲ್ಲ. ಅವನು ಹೇಳ್ಬಿಟ್ಟ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು. ಅದಕ್ಕೆ ನಾನು ಕೈ ಬಿಟ್ಟು ಹೊಟ್ಟೋಯ್ತು ಎಲ್ಲ ಪ್ರಯತ್ನನೂ. ಸೊ ಈಗ ಸರ್ಕಾರ ಹೇಳುವಂಥದ್ದು ಏನು ಮುಟ್ಟುಗೋಲು ಹಾಕ್ಕೊಂಡಿದೆ, ಸರ್ಕಾರದ ಒಂದಿಷ್ಟು ಹೇಳಿರುವಂಥದ್ದು ರೀಸನ್ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ಕಾನೂನು ಉಲ್ಲಂಘನೆ ಆಗಿದೆ. ಭೂಮಿ ಹಸ್ತಾಂತರ ವಿಚಾರದಲ್ಲಿ ಅರಣ್ಯ ಇಲಾಖೆ ಭೂಮಿ ಅದು ಕಾನೂನು ಉಲ್ಲಂಘನೆ ಆಗಿದೆ. ಇದರ ಜೊತೆಗೆ ಏನು ಅವರು 10 ಎಕರೆ ಮಾರಾಟ ಮಾಡಿದ್ದಾರೆ, ಅದರದ್ದು ಏನಕ್ಕೆ ಕಾರಣ ಕೊಟ್ಟಿದ್ರು ಅಂತ ಹೇಳಿದ್ರೆ ನಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ಆಗಿದೆ, ಅಭಿಮಾನ್ ಸ್ಟುಡಿಯೋದ ಅಭಿವೃದ್ಧಿ ಮಾಡಬೇಕಿತ್ತು, ಹೀಗಾಗಿ ಇದನ್ನು ಭೂಮಿ ಮಾರಾಟ ಮಾಡ್ತೀವಿ ಅಂತೇಳಿ ಮಾರಾಟ ಮಾಡಿದರು. ಆದರೆ ಇದುವರೆಗೂ ನೋಡಿದ್ರೆ ಯಾವ ಅಭಿವೃದ್ಧಿನೂ ಇಲ್ಲ, ಎಂಥದ್ದು ಇಲ್ಲ ಎನ್ನುವಂಥದ್ದು. ಮೊದಲೇದಾಗಿ ನೀವು ಅರಣ್ಯದ ಭೂಮಿ ಅಂತ ಹೇಳೋದ್ರು ಮೊದಲು ಇದು ಸರ್ಕಾರ ತಿಳ್ಕೊಬೇಕು. ಹಂಗಿತ್ತು ಅಂದರೆ ಎಷ್ಟೊಂದು ಅಲ್ಲಿ BGS ಹಾಸ್ಪಿಟ್ಲು ತುಂಬ ಜಾಗಗಳಿದೆ. ಅದನ್ನೆಲ್ಲ ನೀವು ಏನಕ್ಕೆ ಅದು ಬರೀ ನಮ್ಮ ತಂದೆ ಜಾಗದ ಮೇಲೆ ಮಾತ್ರ ನೀವೇನು ಅದಕ್ಕೆ ಗಮನ ಕೊಡ್ತಾ ಇದ್ದೀರಾ ಅಂತ. ನಮ್ಮ ತಂದೆ ಪಾಪ ಕಷ್ಟಪಟ್ಟವರು, ಅವ್ರ ಮೇಲೆ ನೀವು ಕರುಣೆ ತೋರಿಸಿ ಅದನ್ನು ಬಿಟ್ಬಿಟ್ಟು ಅವ್ರ ಜಾಗದ ಮೇಲೆ ಕಣ್ಣಿಟ್ಟು ಇಷ್ಟೊಂದೆಲ್ಲ ಇಂಡೈರೆಕ್ಟಾಗಿ ಅನ್ಲಾಫುಲ್ ಆಗಿ ಪ್ರಯತ್ನ ಮಾಡ್ತಾ ಇರೋದು ತುಂಬ ಒಂಥರ ಬೇಜಾರು ತಂದಿದೆ, ತುಂಬ ದುಃಖನೂ ತಂದಿದೆ. ಆಮೇಲೆ ನೀವು ಹೇಳ್ತಾ ಇದ್ದೀರಾ 10 ಎಕರೆ ಮಾರಾಟ ಮಾಡ್ಕೊಂಡಿರೋದ್ರ ಬಗ್ಗೆ. ಮಾರಾಟ ಮಾಡ್ಕೊಂಡಿರೋದು ನನ್ನ ಬ್ರದರ್ಸ್ ಜೊತೆಲಿ ಸೇರಿ ರಾಜಕಾರಣಿಗಳಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ತುಂಬ ಕೆಣಕಬೇಡಿ, ಎಲ್ಲ ಹೆಸರು ಹೇಳ್ಕೊಂಡು ಬಂದ್ಬಿಡ್ತೀನಿ. ಇದರಲ್ಲಿ 2 ಪಕ್ಷಗಳು ಸೇರಿದೆ. ಅದಕ್ಕೆ ಸಂಬಂಧಪಟ್ಟದ್ದು ಲೆಟರ್ದು ಇಬ್ಬರಲ್ಲಿ ಎಕ್ಸ್ಚೇಂಜ್ ಆಗಿದೆ ನೋಡಿ. ಆ ಲೆಟ್ರ್ಗಳೆಲ್ಲ ಇದೆ, 2 ಪಕ್ಷಗಳು ಸೇರಿದೆ. ನೀವೆಲ್ಲ ಮಾಡಿಕೊಂಡು ನೀವೆಲ್ಲ ಅದರಲ್ಲಿ ಕೋಟಿಗಟ್ಟಲೆ ಇದರಲ್ಲಿ ಸಂಪಾದನೆ ಮಾಡ್ಕೊಂಬಿಟ್ಟು ಆಮೇಲೆ ಅದರಲ್ಲಿ ಬ್ರದರ್ಸ್ಗೂ ಕೊಟ್ಬಿಟ್ಟು ನೀವು ಇವಾಗ ಬಂದ್ಬಿಟ್ಟು ಅದರಲ್ಲಿ ಬರೀ ಅವ್ರು ಮಾರ್ಕೊಂಡ್ರು ಅಂತ ಹೇಳಿದ್ರೆ ಇದರಲ್ಲಿ ನ್ಯಾಯ ಇಲ್ಲ. ಆಮೇಲೆ ದಾಖಲೆಗಳನ್ನೆಲ್ಲ ನಾನು ಆದಷ್ಟು ಬೇಗ PDF ಮಾಡಿ ಮಾಧ್ಯಮದ ಮುಖಾಂತರ ಎಲ್ಲ ಮಾಧ್ಯಮಗಳಿಗೂ ಬಿಡುಗಡೆ ಮಾಡ್ತಾಯಿದ್ದೀನಿ. 3 PDF ಮಾಡ್ತಾಯಿದ್ದೀನಿ. ಒಂದು ಬರೀ ಕಾನೂನು ದಾಖಲೆ ಅಂದರೆ ಗೌರ್ಮೆಂಟ್ ದಾಖಲೆಗಳು, ಎಷ್ಟು ದಾಖಲೆಗಳಿದೆ ನನ್ನ ಹತ್ರ. ನಾನು ಎಷ್ಟು ಜನ ಕೇಳ್ಕೊಂಡೆ, ದಯವಿಟ್ಟು ಈ 10 ಎಕರೆನ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಜಾಗದಿಂದ ಬಿಡುಗಡೆ ಮಾಡಿಕೊಡಿ. ಯಾರ್ಯಾರೋ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ರಾಜಕಾರಣಿಗಳೇ ಇನ್ವಾಲ್ವ್ ಆಗಿದ್ದಾರೆ. ಮೇಡಮ್, ಈಗ ಕೆಲವರು ಹೇಳ್ತಾರೆ, ಅಭಿಮಾನಿಗಳು ಹೇಳ್ತಾರೆ, ಕೆಲವು ಜನ ಹೇಳಿರುವಂಥದ್ದು ಗೀತಾ ಬಾಲಿ ಅವ್ರ ಮೇಲೆ ಆರೋಪ ಏನು ಅಂತ ಹೇಳಿದ್ರೆ ಗೀತಾ ಬಾಲಿ ಅವರು ಸುಮ್ಮನೆ ಕೆಲ ರಾಜಕಾರಣಿಗಳ ಹೆಸರು ತರ್ತಿದ್ದಾರೆ. ಅವ್ರಿಗೆ ನಿಜಕ್ಕೂ ಅವ್ರು ಯಾರು ಅಂತ ಗೊತ್ತಾದರೆ ಅವ್ರ ಹೆಸರು ಹೇಳ್ಬಿಡ್ಲಿ ನೋಡೋಣ, ದಾಖಲೆ ಇಲ್ಲ, ಸುಮ್ಮನೆ ದಾಖಲೆ ಇಲ್ಲದೆ ಗಾಳಿಲಿ ಗುಂಡು ಹೊಡಿತಾರೆ ಗೀತಾ ಬಾಲಿ ಅವರು. ಗಾಳಿ ಗುಂಡು ಹೊಡಿಯೋದು ನಾನು ಒಂಟಿ ಹೆಂಗಸು,
ನನಗೆ ಇವಾಗಲೇ ನನ್ನ ಕಾರ್ತಿಕಿಂದ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಕೊಂಡಿದ್ದೀನಿ. ಇದರಲ್ಲಿ ಇವ್ರನ್ನೆಲ್ಲ ಆಗ್ಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ಬೋದಲ್ವೇ? ಅಲ್ಲಿಗೆ ನಮ್ಮ ತಂದೆದ ಜಾಗ ಉಳಿಸ್ಕೊಳ್ಳೋಕೆ ನನ್ನ ಪ್ರಯತ್ನ. ಅಲ್ಲ ಅವ್ರು ಹೇಳೋದು ನಿಜಕ್ಕೂ ಯಾರು ಅಂತ ಹೇಳ್ಬಿಡ್ಲಿ, ಸುಮ್ಮನೆ ಯಾಕೆ ಇವ್ರ ಬಗ್ಗೆ ಆರೋಪ ಮಾಡೋದು, ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಡೋದು ಏನಕ್ಕೆ ಅಂತ ಜನ ಒಂದು ಮಟ್ಟಿಗೆ ಮುಂದಕ್ಕೆ ಬಂದಿದೆ. ನಾನೇನು ಹೇಳಿದೆ, 2 ಪಕ್ಷಗಳು ಸೇರಿದೆ ಅಂತ. ಅದಕ್ಕೆ ಸಂಬಂಧಪಟ್ಟ ಲೆಟ್ರ್ಗಳಿದೆ ನನ್ನ ಹತ್ರ. ಅಂದರೆ ಇಬ್ಬರು 10 ಎಕರೆ ಈ ಥರ ಸ್ಟುಡಿಯೋ ಅಭಿವೃದ್ಧಿ ಮಾಡೋದಕ್ಕೆ ಅವರು ಒಬ್ಬನ ಮಗನೂ ಅವನು ಬಂದು ನಮ್ಮ ಹತ್ರ ಕೇಳಿದ್ದಾರೆ, ಏನು ಮಾಡೋಣ ಅಂತ ನೀವು ಕೇಳಿದ್ದೀರಾ, ಇನ್ನೊಬ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮಿಬ್ಬರದ್ದು ಥಾಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದೆಲ್ಲ 2 ಪಕ್ಷಗಳು ಇದರಲ್ಲಿ ಇದೆ. ಅದನ್ನೆಲ್ಲ ಇನ್ಮೇಲೆ ಹೇಳ್ತೀನಿ, ಬಿಡುಗಡೆ ನೋಡಿ ಸ್ವಲ್ಪ ಬಿಡುಗಡೆ ಮಾಡೋಕ್ಕಾಗುತ್ತೆ ನಾನು. ಯಾಕೆಂದರೆ ನಮ್ಮ ಪ್ರಯತ್ನ ಏನೇನು ಮಾಧ್ಯಮದ ಮುಖಾಂತರ ಜನಗಳಿಗೂ ಅಥವಾ ಎಲ್ಲರಿಗೂ ತರೋದನ್ನ ನಂಗೆ ತಡೆ ಆಗ್ಬಿಡ್ಬಾರ್ದಲ್ವೇ? ಅದಕ್ಕೋಸ್ಕರ ಸ್ವಲ್ಪ ಬಿಡುಗಡೆ ಮಾಡ್ತೀನಿ. ಏನಾದ್ರು ಒಂದು ಸಂದರ್ಭ ಬಂದರೆ ಪೂರ್ತಿ ಹೇಳ್ಬಿಡ್ತೀನಿ ಹೆಸರು. ಅದಕ್ಕೆ ನಾನೇನು ನಮ್ಮ ತಂದೆ ಹೆಸರು, ನಮ್ಮ ತಂದೆ ಜಾಗ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಮಟ್ಟಿಗಾರು ನಾನು ಹೋಗ್ತೀನಿ. ಅದಕ್ಕೆ ಭಯ ಪಡೋ ಹೆಣ್ಣಲ್ಲ ನಾನು. ಇವಾಗ ಈಜಕ್ಕೆ ಶುರು ಮಾಡಾಯಿತು, ಮುಳುಗ್ತೀನೋ ಉಳಿತೀನೋ ಅದು ನನ್ನ ಪ್ರಯತ್ನದಲ್ಲಿದೆ. ಆಯಿತು. ನೀವು ಆ ರಾಜಕಾರಣಿ ಹೆಸರು ಹೇಳದೇ ಇದ್ರೂ ಚಿಂತೆ ಇಲ್ಲ, ಏನು ಈ ರಾಜ್ಯದ ಸರ್ಕಾರದಲ್ಲಿ ಪ್ರಭಾವಿನ ಅಥವಾ CM ಮಗನ ಅಥವಾ ಯಾರು ಯಾವ ಥರದ್ದು? ಅದೆಲ್ಲ ನೀವು ಕೇಳಬೇಡಿ ದಯವಿಟ್ಟು. ನಾನು ಬಹಿರಂಗ ಪಡಿಸ್ತೀನಿ. ಆ ಹಂತಕ್ಕೆ ಬಂದ್ಬಿಟ್ಟಿದೆ ಇವಾಗ. ಯಾವಾಗ ನಮ್ಮ ತಂದೆ ಜಾಗದ ಮೇಲೆ ಕಣ್ಣಿಟ್ಟು ಅದು ಇವಾಗ ಅರಣ್ಯದ ಒಂದು ಜಾಗ ಅಂತ ಕೇಳಿ ಅವ್ರು ಶುರು ಮಾಡಿದ್ರು, ಇನ್ಮೇಲೆ ಎನಿ ಟೈಮ್ ನಾನು ಬಹಿರಂಗ ಪಡಿಸ್ತೀನಿ. ಯಾಕೆಂದ್ರೆ ಇದೇನಾಗೋಗಿದೆ ಅಂದರೆ ಇವ್ರು ಮಾಡೋ ಕಷ್ಟಗಳಿಗೆಲ್ಲ ನಮ್ಮ ತಂದೆಗೆ ಅನ್ಯಾಯ ಆಗ್ತಾಯಿದೆ. ಅದಕ್ಕೆ ಹೋರಾಡಲೇಬೇಕಲ್ವೇ? ಆಮೇಲೆ 2000 ಇವರು 10 ಎಕರೆ ಮಾಡ್ಕೊಂಡವ್ರಲ್ಲಿ ಯಾರು ಅದು 10 ಎಕರೆ? ನನ್ನ ತಮ್ಮದಿರಿಗೂ ಸಹಾಯ ಮಾಡಿದವ್ರು ಯಾರು ಅವರು ಹೇಳಿ? ಹೋಗ್ಲಿ, ಇವಾಗ ನೀವು ಕೇಳ್ತಾ ಇದ್ದೀರಲ್ಲ, 2 ವರ್ಷ ಆದಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಡೆಪ್ಯೂಟಿ ಕಮಿಷನರ್ಗೆ ಹೋಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್ಗೆ ನೀವು ಬಂದ್ಬಿಟ್ಟು ರೆವಿನ್ಯೂ ಸೆಕ್ರೆಟ್ರಿ, ಪಾಪ ಆಕೆದು ಮಾರ್ಗ್ರೆಟ್ ಅನ್ನೋರು ಮೇಡಮು, ಅವ್ರು ಹೇಳಿದ್ದಾರೆ ರೆವಿನ್ಯೂ ಕಮಿಷನರ್ ಅವ್ರಿಗೆ 2 ವರ್ಷ ಆಗೋಯ್ತಲ್ವಾ, ನೀವು 10 ಎಕರೆ ಮಾರಾಟ ಮಾಡಿರೋದ್ರಲ್ಲಿ ಆ ದುಡ್ಡು ಎಷ್ಟು ಖರ್ಚು ಮಾಡಿದ್ದೀರಾ, ಎಷ್ಟು ಅಭಿವೃದ್ಧಿ ಆಗಿರೋದು ರಿಪೋರ್ಟ್ ಕಳಿಸಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಅವಾಗ ಏನು ಮಾಡ್ತಾಯಿತ್ತು? ಏನಕ್ಕೆ ರಿಪೋರ್ಟ್ ಕಳಿಸ್ಲಿಲ್ಲ. ಮತ್ತೆ ಇನ್ನೊಂದು 2 ವರ್ಷ ಆದಮೇಲೆ ಇನ್ನೊಂದು ರಿಮೈಂಡರ್ ಹೋಗಿದೆ. ಇನ್ನೊಂದು ರಿಮೈಂಡರ್ ಹೋಗ್ಬಿಟ್ಟು ಆಗಿಲ್ಲ. ಆಮೇಲೆ ನೀವು ಹೇಳೋ ನೆನ್ನೆ ಮಾಧ್ಯಮದ ಮುಖಾಂತರ ನಂಗೆ ಗೊತ್ತಾಯಿತು, ಶಂಕರ್ ಸರ್ ಅವ್ರು ಬಂದಮೇಲೆ ಸ್ವಲ್ಪ ಆ್ಯಕ್ಷನ್ ತೊಗೊಂಡ್ರು. ಬಟ್ ಅದನ್ನು ನೀವು ನೋಟಿಸ್ ಕಳಿಸಿದ್ದೀರಾ, ಜಸ್ಟ್ ಒಂದು ಏನಂದರೆ ರಿಮೈಂಡರ್ ನೋಟಿಸು. ನೀವು ಕಾನೂನುಬದ್ಧವಾಗಿ ನೋಟಿಸ್ ಕಳಿಸಿದ್ದೀರಾ ಅಲ್ವೇ ಗೌರ್ಮೆಂಟ್ ಕಡೆಯಿಂದ? ಅದನ್ನು ಅದಾದಮೇಲೆ ಬಿಟ್ಬಿಟ್ರಿ, ವರ್ಷಾಂಗಟ್ಲೆ ಬಿಟ್ಬಿಟ್ರಿ. ಮತ್ತೆ ಇವಾಗ ಮಾತ್ರ ಬಂದರೆ ಆ್ಯಕ್ಷನ್ ತೊಗೊಂಡ್ರೆ ಅಲ್ಲಿ ಗೌರ್ಮೆಂಟೇ ತಪ್ಪಲ್ವೇ? ಅವರೇ ಕಾರಣ ಅಲ್ವೇ? ಅವ್ರಿಗೂ ಇದರಲ್ಲಿ ಸಂಚಿದೆ. ಅವರು ಇದರಲ್ಲೆಲ್ಲ ಜೊತೆಲಿ ಸೇರಿಕೊಂಡು ಏನೇನೋ ಜಾಗ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದು ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಈಗ ನೀವು ಹೇಳ್ತಿದ್ರೆ ಕಾರ್ತಿಕ್ ಅವ್ರ ಜೊತೆಗೆ ಯಾವುದೋ ಒಬ್ಬ ರಾಜಕಾರಣಿ ಇದ್ದಾರೆ ಅಂತ. ಅವರು ಹಾಲಿ ಮುಖ್ಯಮಂತ್ರಿ ಅಥವಾ ಹಾಲಿ ಉಪಮುಖ್ಯಮಂತ್ರಿ ಅಥವಾ ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮಕ್ಕಳು ಅಥವಾ ಸಂಬಂಧಿಸಿದಂತೆ ಯಾರೇ ಆಗಿರ್ಬೋದು ನಿಮ್ಮ ಆರೋಪ? ಹೇಳ್ಕೊತೀನಿ. ನಂಗೆ ಇವಾಗ ಜೀವ ಬೆದರಿಕೆನೂ ಸ್ವಲ್ಪ ಹೊರಗಡೆಯಿಂದ ಬರ್ತಾ ಇದ್ದೀನಿ. ಡೂ ಆರ್ ಡೈ ಅನ್ನೋದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಅವರೊಂದು MLC, ಅಷ್ಟು ಮಾತ್ರ ಹೇಳ್ತೀನಿ. ಆಮೇಲೆ ಬಿಡುಗಡೆ ಮಾಡ್ತೀನಿ. ಅವರೊಂದು MLC 2003 ಇದ್ದಾಗ MLC, ನಾನು ಅದನ್ನು ಬೇಗ ಬಿಡುಗಡೆ ಮಾಡ್ತೀನಿ. ಈಗ MLC ಇದ್ದಾರಾ ಪ್ರೆಸೆಂಟ್? ಇವಾಗಿಲ್ಲ. ಅಂದರೆ 2003 MLC ಆಗಿದ್ರು ಅವರು. ಈ ಅಭಿಮಾನ್ ಸ್ಟುಡಿಯೋದ ಜಾಗದ ಇವರು ಬ್ರದರ್ಸ್ನ ಇಬ್ಬರನ್ನು ಕರ್ಕೊಂಡೋಗಿ, ಯಾಕೆಂದರೆ ಗಣೇಶಂಗೆ ಮಾರಾಟ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಅದು ಮಾತ್ರ ನಂಗೆ ಗೊತ್ತು. ಶ್ರೀನಿವಾಸು ಅವನ ಮಗ ಕಾರ್ತಿಕ್ ಮಾತ್ರ ಮಾರಾಟಕ್ಕೆಲ್ಲ ಮುಂದೆ ಕೊಟ್ಟಿದ್ರು. ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ, ಇವರು ಆವಾಗಲೇ ಸ್ಟುಡಿಯೋ ಜಾಗದ ಮೇಲೆ ಕಣ್ಣಿತ್ತಲ್ವೇ ನಮ್ಮ ತಂದೆ ಸತ್ತ ಮೇಲೆ. ಸೊ 2003 ಅಂದರೆ ನಮ್ಮ ತಂದೆ ಸತ್ತು 8 ವರ್ಷ ಆಯಿತು. ಸೊ ಆ ಜಾಗದ ಮೇಲೆ ಕಂಡು ಇಟ್ಕೊಂಡು ಬ್ರದರ್ಸ್ಗೆಲ್ಲನೂ ಅವ್ರವ್ರು ಪದೇ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು. ಇದೇನು ಗೊತ್ತೇ ಒಂದು ದುಃಖದ ವಿಚಾರ ಅಂದರೆ, ನಮ್ಮ ಬ್ರದರ್ಸು ನಮ್ಮ ತಂದೆ ತಾಯಿ ಸತ್ತ ಮೇಲೆ ನನ್ನಿಂದ ದೂರ ಆಗ್ಬಿಟ್ರು. ಅವರು ಒಳಗಡೆ ಏನೇನು ಮಾಡ್ಕೊಳ್ತಾರೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಸ್ಟುಡಿಯೋಲ್ಲಿ ಏನು ನಡೆದ್ರು ವ್ಯವಹಾರಗಳೆಲ್ಲ ನನ್ನ ಗಮನಕ್ಕೆ ಬರ್ತಾಯಿತ್ತು. ಹಾಗಾಗ್ಬಿಟ್ಟು ಇವರು ಆ MLCನವ್ರು ಹೋಗ್ಬಿಟ್ಟು ಇವ್ರಿಗಿಬ್ರಿಗೂ, ಅಂದರೆ ಶ್ರೀನಿವಾಸ್ಗೂ ಕಾರ್ತಿಕ್ಗೂ ಒಂದು ಬೆಂಬಲ ಕೊಟ್ಟು ಯಾರ್ಯಾರು ನೋಡಬೇಕು, ಅಂದರೆ ಯಾರ್ಯಾರಿಂದ ಈ ಕೆಲಸ ಆಗಬೇಕು, 10 ಎಕರೆ ಮಾರಾಟ ಮಾಡೋದು ಅದೆಲ್ಲ ಮಾಡಿದ್ದೀರಾ. ಎಲ್ಲ ಕಾನೂನು ವಿರುದ್ಧ. ಅದೇ ಹೇಳ್ತೀನಲ್ಲ, ಗೌರ್ಮೆಂಟ್ ಆರ್ಡ್ರ್ ಓಡಿಸಿರೋದೇನೆ ಬೋಗಸ್ ಅಂತ ಹೇಳ್ತಾ ಇದ್ದೀನಲ್ಲ, ಬಹಿರಂಗವಾಗಿ ಹೇಳ್ತೀನಿ. ಇನ್ಮೇಲೆ ನನಗೇನು ಭಯ ಇಲ್ಲ. ಈಗ ಒಂದು ಕಡೆ ಏನೋ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿದೆ ಆ ಭೂಮಿಯನ್ನು, ಒಂದು ಕಡೆ ಇದನ್ನು ಸ್ವಾಗತ ಮಾಡಿದೆ ವಿಷ್ಣುವರ್ಧನ್ ಅವರ ಕುಟುಂಬ ಆಗಿರ್ಬೋದು ಅಥವಾ ಅಭಿಮಾನಿಗಳ ಸಂಘ. ಏನ್ಬಿಟ್ಟು ಕಾನೂನು ರೀತಿಯಾಗಿ ಹಾಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವರು ಕಾನೂನು ರೀತಿಯಾಗಿ ಹೋಗಬೇಕು, ಕೇಸ್ಗಳಿಂದ ಬಿಡುಗಡೆ ಆಗ್ಬಿಡ್ದ ಮಾಡಬೇಕು. ಅದನ್ನೇ ಇನ್ನೂ ಟೈಮ್ ಕನ್ಸಂಪ್ಷನ್ ಆಗುತ್ತಲ್ಲ, ಅದು ತಕ್ಷಣ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರು ಇವಾಗ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಬಿಟ್ಟರೆ ಅದು ಹಾಕ್ಕೊಂಡಿದ್ದಾರೆ ಅನ್ನೋದೆಲ್ಲ ಬರೀ ಸುಳ್ಳು. ಇನ್ನೂ ಅಂದರೆ ಇವಾಗ ಒಂದು ಸ್ಟೆಪ್ ಇಟ್ಟಿದ್ದಾರೆ. ಅದನ್ನು ನಾವು ಹೆಂಗೆ ನಮ್ಮ ತಂದೆ ಜಾಗ ಬಿಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತು. ಈಗ ಇದನ್ನು ವಿಷ್ಣುವರ್ಧನ್ ಅವ್ರ ಕುಟುಂಬ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಸ್ವಾಗತ ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಏನಂತ ಹೇಳಿದರೆ, ಈಗ ವೀರಕಪುತ್ರ ಶ್ರೀನಿವಾಸ್ ಅವರು ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅಂದರೆ ವಿಷ್ಣುವರ್ಧನ್ ಅವರ ಸಮಾಧಿ ಮತ್ತೆ ಪುನರ್ ನಿರ್ಮಾಣಕ್ಕೆ ಅವಕಾಶ ಕೊಡಿ, ಈಗಾಗಲೇ ಸರ್ಕಾರದ ನಿರ್ಧಾರವನ್ನು ನಾವು ಸ್ವಾಗತಿಸ್ತೇವೆ ಅನ್ನುವಂಥದ್ದು. ಆ ಬಗ್ಗೆ
ನೋಡಿ ಅವ್ರಿಗೆ ತುಂಬ ವಿಚಾರಗಳು ಗೊತ್ತಿಲ್ಲ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೆ. ಅವ್ರಿಗೆ ಗೊತ್ತಿರೋದು ಬರೀ 2 ಎಕರೆಗೆ ಸಂಬಂಧಪಟ್ಟಿದ್ದಂಗೆ ಅವ್ರು ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ವಿಷ್ಣುವರ್ಧನ್ ಸ್ಮಾರಕ ಕಟ್ಟಬೇಕು ಅಂತ ಅವ್ರ ಉದ್ದೇಶ ಬೇರೆ, ನನ್ನ ಉದ್ದೇಶ ಬೇರೆ. ಬಟ್ ಅದು ಹೇಳಿದ್ರ ಜೊತೆಲಿ ನಾನೇನು ಹೇಳ್ತಾ ಅಂದರೆ ವಿಷ್ಣು ಸ್ಮಾರಕ ಕಟ್ಟೋದ್ರಲ್ಲಿ ಅವ್ರು ಏನು ಪ್ರಯತ್ನ ಮಾಡಲಿ ನಂಗೆ ಸಂತೋಷ, ಅದರಲ್ಲಿ ನನ್ನ ಸಪೋರ್ಟ್ ಇದೆ. ಆದರೆ ನಂದೇ ಬೇರೆ. ಯಾಕಂದ್ರೆ ಇವಾಗ ಏನಾಗೋಗಿದೆ, ಇವಾಗ ಸರ್ಕಾರ ತೊಗೊಂಡಿರೋದೊಂದು ಕಾರ್ಯದಲ್ಲಿ ನಾನು ಅದಕ್ಕೆ ನಮ್ಮ ತಂದೆ ಜಾಗಕ್ಕೆ ಹೋರಾಡಬೇಕಾಗಿದೆ. ಸೊ ನಾನು ಯಾರನ್ನೂ ಮೀಟ್ ಮಾಡಲ್ಲ, ನಾನು ಕಾನೂನು ರೀತಿಯಾಗಿ ಹೋರಾಡ್ತೀನಿ. ಇನ್ಫ್ಯಾಕ್ಟ್ ಏನಾದರೂ ಅವ್ರು ನನ್ನ ಮಾತುಕತೆ ಕರೆದ್ರೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಯಾಕಂದರೆ ನನಗೆ ಒಟ್ಟಿನಲ್ಲಿ ಏನು ಬೇಕಾಗಿರೋದು ಅದೇ ಜಾಗದಲ್ಲಿ ನಮ್ಮ ತಂದೆ ಸ್ಟುಡಿಯೋ ಜಾಗ ಉಳ್ಕೋಬೇಕಷ್ಟೆ. ಈಗ ನೀವು ಹೇಳ್ತಿದ್ದೀರಾ ಅಭಿಮಾನ್ ಸ್ಟುಡಿಯೋದ ಬಗ್ಗೆ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇದೆ, ನಂಟಿದೆ. ನಮ್ಮ ತಂದೆಯವರು ಕೂಡ ಅಲ್ಲೇ ಇದ್ದರು, ಅದ್ರ ಜೊತೆಗೆ ವಿಷ್ಣುವರ್ಧನ್ ಅವರು ಕೂಡ ಅಲ್ಲೇ ಸಮಾಧಿ ಇದೆ, ಇತ್ತು ಕೂಡ. ಸೊ ಈಗ ಬಾಲಣ್ಣವ್ರ ಕುಟುಂಬಕ್ಕೆ ವಿಷ್ಣುವರ್ಧನ್ ಅವ್ರ ಮೇಲೆ ಯಾಕೆ ಅಷ್ಟೊಂದು ಕೋಪ ತಾತ್ಸಾರ ಎನ್ನುವಂಥದ್ದು? ಯಾಕಂದರೆ 10 ಗುಂಟೆ ಜಾಗವನ್ನು ಕೂಡ ಕೊಡ್ಲಿಕ್ಕೆ ಆಗ್ತಿಲ್ವಲ್ಲ, ಅಥವಾ ಕೊಡಲಿಲ್ವಲ್ಲ ಎನ್ನುವಂಥದ್ದು. ನೋಡಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಗಣೇಶ ಇರೋರ್ಗು ಅಲ್ಲಿ ಹುಟ್ಟದಬ್ಬ ಪ್ಲಸ್ಸು ಅವ್ರದ್ದು ತಿಥಿ ಮಾಡ್ಕೊಳ್ಳೋಕ್ಕೆಲ್ಲ ಅವ್ನು ಬಿಟ್ಟಿದ್ದ. ಅವನು ತೀರ್ಕೊಂಡಾಗಕ್ಕೆ ಮುಂಚೆನೇ ಸ್ವಲ್ಪ ಕಾರ್ತಿಕ್ ಪೂರ್ತಿ ಜವಾಬ್ದಾರಿ ತೊಗೊಂಬಿಟ್ಟ ಸ್ಟುಡಿಯೋ ಜಾಗದ. ಆಮೇಲೆ ಅವ್ನು ಆಡಳಿತದಲ್ಲಿ ಬಂದಮೇಲೆ ಅವಾಗೆಲ್ಲ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆಲ್ಲ ಸ್ವಲ್ಪ ಪೂಜೆ ಮಾಡೋದೆಲ್ಲ ತಡವಾಗಿದೆ, ಕಷ್ಟ ಆಗಿದೆ ಅಂತ ಗೊತ್ತು. ಬಟ್ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಯಾಕೆಂದ್ರೆ ನನಗೆ ಅಲ್ಲಿ ಅನುಮತಿ ಇಲ್ಲ. ನನಗೆ ಅನುಮತಿ ಇಲ್ಲ ಅಂದಮೇಲೆ ನಾನು ಇನ್ನೇನು ಮಾಡಲಿ ಹೇಳಿ? ಅದನ್ನು ಅರ್ಥ ಮಾಡ್ಕೋಬೇಕು ಜನಗಳು. ನನಗೆ ಹೋಗೋಕ್ಕಾಗಲ್ಲ. ನಮ್ಮ ತಂದೆದು ಒಂದು ವರ್ಷದಿಗೂ ಅವರಿಬ್ಬರದಿಗೂ ಹೋಗಿ ಸಮಾಧಿಗೆ ಹೋಗಿ ನಾನು ಪೂಜೆ ಮಾಡಬೇಕು ಅಂದ್ರೇ ನಾನು ಹೋಗಿ ತಕ್ಷಣ ಬಂದ್ಬಿಡ್ತಾಯಿದ್ದೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ದೀನಿ, ನನ್ನ ತಮ್ಮನ ಸಾವಿಗೆ ಹೋಗಿದ್ದೀನಿ, ಕೂತ್ಕೊಂಡಾಗ ಕಾರ್ತಿಕ್ ಬಂದು ಅವಾಗ ಆಲ್ರೆಡಿ ನನ್ನ ತಮ್ಮನ್ನ ಮರ್ಡರ್ ಮಾಡಿದ್ದಾನೆ ಅವನು. ಅವನಿಗೆ ಹುಳಿಮೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ, FIR ಫೈಲ್ ಮಾಡಿದ್ದೀನಿ. ನಾನು ನಮ್ಮ ಅಪ್ಪನ ಜಾಗದಲ್ಲಿ ಕೂತಿದ್ದೀನಿ. ನನಗೆ ಏನೋ ಒಂದು ಗಣೇಶನ ಕಾರ್ಯ ಮಾಡೋರ್ಗೂ ಕೂತಿರೋಣ ಅಂತ. ಆವಾಗಲೇ ಬಂದು ಕಾರ್ತಿಕ್ ಏನು ಹೇಳ್ದ, ಏನು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಇನ್ನೂ ಕೂತಿದ್ದಾರಲ್ಲ ಅಂದ್ಬಿಟ್ಟ. ಈ ಥರದ್ದು ಇಷ್ಟು ಒಂದು ವಿಕೆಟ್ ಪರ್ಸನ್ ಹತ್ರ ನಮ್ಮ ತಂದೆ ತಾಯಿದೆ ಸಮಾಧಿನೇ ಹೊಡೆದುಬಿಟ್ಟಿದ್ದಾರಲ್ಲ, ಇನ್ನು ವಿಷ್ಣುವರ್ಧನ್ ಏನು ಲೆಕ್ಕ ಇದೆ ಆತನಿಗೆ ಹೇಳಿ ನೀವೇನೆ. ಇದಕ್ಕೆಲ್ಲ ಬಂದು ಕಾರಣ ಇದು ಕಾರ್ತಿಕ್ಕು. ಇದ್ರ ಜೊತೆಲಿ ಅವ್ನು ಬೆಂಬಲಿಗರು ಅಂತ ಹೇಳಿದೆ ನೋಡಿ, ಅವ್ರ ಬೆಂಬಲಿಗರು ಅಷ್ಟೇ. ನೀವು ಹೇಳ್ತಿದ್ರೆ ಕಾರ್ತಿಕ್ ಅವರೇ ನಿಮ್ಮ ತಮ್ಮನ್ನ ಮರ್ಡರ್ ಮಾಡಿದ್ರು ಅನ್ನೋಂಥ ಆರೋಪ. ಖಂಡಿತವಾಗ್ಲೂ. ನಿಮ್ಮ ತಮ್ಮನ ಹೆಸರೇನು, ಯಾವಾಗ, ಏನು? ಇದೇ MLCನೇ ಈಗ FIR ಫೈಲ್ ಮಾಡಿದ್ದೀನಿ ನೋಡಿ. ಅದನ್ನು ಮುಂದೆ ಇನ್ವೆಸ್ಟಿಗೇಷನ್ ಮಾಡದೇ ಇರೋದಕ್ಕೆ ತಡೆ ಮಾಡ್ತಾ ಇರೋದು ಈ MLCನೇ. ನನ್ನ ವಕೀಲರುಗಳೇ ಇದನ್ನು ಡಿಟೆಕ್ಟ್ ಮಾಡಿ ನನ್ನ ಹತ್ರ ಹೇಳಿದ್ರು. ಸೊ ಹಿಂಗಿದ್ಮೇಲೆ FIR 1.5 ವರ್ಷ ಆಗೋಯ್ತು, ಇನ್ನೂ ಅದನ್ನು ವಿಚಾರಣೆನೇ ಮಾಡಿಲ್ಲ ಅವರು. ಯಾರು ಮೇಡಮ್ ಅಷ್ಟೊಂದು ಪ್ರಭಾವಿ MLC? ಯಾರು ಮೇಡಮ್ ಅಷ್ಟೆಲ್ಲ ಇದನ್ನು ಮಾಡ್ತಿರೋದು? ಅವರೆಲ್ಲ ಒಂಥರ ಏನು ಗೊತ್ತೇ, ನನಗೆ ಇದೇ MLCನೇ ನನಗೆ 2003ರಲ್ಲಿ ನನ್ನ ಕೇಸ್ ನಾನೇನು ಮಾಡಿದೆ ಅಂದರೆ, ಒಂದು ಸಲ ನಾನು ನಮ್ಮ ತಂದೆದು ಯಾವಾಗ ಒಂದು ದಿವಸ ಆಕಸ್ಮಿಕವಾಗಿ ಹೋದೆ. ನಾನು ಅಲ್ಲೊಂಥರ ಅಟ್ಯಾಚ್ಮೆಂಟ್ ಇದೆ ನನಗೆ, ಇಮೋಷ್ನಲ್ ಅಟ್ಯಾಚ್ಮೆಂಟ್. ಯಾಕೆಂದರೆ 2 ದಶಕಗಳ ಮೇಲಿದೆ ನಮ್ಮ ತಂದೆ ಸ್ಟುಡಿಯೋ ಜಾಗದಲ್ಲಿ, ನಮ್ಮ ತಂದೆ ತಾಯಿ ಜೊತೆಲಿ. ಆಗ ಹೋದಾಗ ಬುಲ್ಡೋಸರ್ ಇಟ್ಟು ಎಲ್ಲ ನೆಲಮಟ್ಟ ಮಾಡ್ತಿದ್ರು. ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ನಾನು ನೋಡಿದ್ರೇ ನಮ್ಮ ಬ್ರದರ್ಸ್ ಇಬ್ಬರು ಔಸ್ಕೊಂಬಿಡೋರು. ಸರಿ ಅಂತ ನಂಗೆ ಪ್ರದೀಪ ಅಂತ ಆ ಕಾಲದಲ್ಲಿ ನಮ್ಮ 40 ವರ್ಷದಲ್ಲಿ ನಮ್ಮ ಸ್ಟುಡಿಯೋಲ್ಲೇ ಕೆಲಸ ಮಾಡೋನಿದ್ದ. ಆತ ನಂತರ ಹೇಳಿದೆ, ಏನು ಈ ಥರ ನಾನು 2 ಸಲ ಬಂದ್ರೂ ಗಣೇಶ ಶ್ರೀನಿವಾಸ್ ಇಬ್ಬರು ನನ್ನ ಮುಂದೆನೇ ಬರ್ತಿಲ್ವಲ್ಲ ಅಂತ. ಅವ್ರ ಸ್ಟುಡಿಯೋ ಒಳಗಡೆ ಎಲ್ಲೋ ಇರೋದು ನಂಗೆ ಗೊತ್ತಾಯಿತು. ಇಲ್ಲ ಅನ್ಕೊತಾ ಇದ್ದಾರೆ. ಆಮೇಲೆ ನಾನು ಪ್ರದೀಪ್ ಹತ್ರನೇ ಹೇಳ್ಬಿಟ್ಟು ಬಂದೆ, ಈ ಥರ ಹಿಂಗೆ ಮಾಡ್ತಾ ಇದ್ದಾರಲ್ವ, ಇದೇನು ನಡೀತಾ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಇರ್ಬೋದು, ವಿಷನ್ ಮೀಡಿಯಾ ಇರ್ಬೋದು, ಅದ್ರ ಮುಖಾಂತರನೂ ನಂಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಈ ಕೇಸ್ ಹಾಕಿದ್ಮೇಲೆ ಅದೇ MLC ನನ್ನ ಮನೆಗೆ ವಿಲ್ಸನ್ ಗಾರ್ಡನ್ ಮನೇಲಿದ್ದೆ. ಅವಾಗ ಫಸ್ಟ್ ಅವ್ರು ಬಂದ್ಬಿಟ್ಟು ಒಂದು ಚಿಕ್ಕ ಚೀಟಿ ಥರ ತೋರಿಸ್ಬಿಟ್ಟು, ನೋಡಿ ನಿಮ್ಗೇನು ಸಿಗಲ್ಲ ಇದರಲ್ಲಿ, ನೀವೇನು ಹೋರಾಡೋಕ್ಕೆ ಕೇಸ್ಗೆ ಸಾಕೋಕೆ ಹೋಗ್ಬೇಡಿ, ತೊಗೊಳ್ಳಿ 1 ಲಕ್ಷ ಅಂತ ಶುರು ಮಾಡಿದವ್ರು 5 ಲಕ್ಷದವರೆಗೂ ಕೊನೆಗೆ 5 ಲಕ್ಷ ಚೆಕ್ ಕೊಟ್ಟರು ನನಗೆ. ನಾನು ಹೇಳ್ದೆ ಬೇಡಿ ಇದಕ್ಕೆ ಅಂತ, ಯಾಕಂದ್ರೆ ನನ್ನ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ. ನಾನು ಹೇಳ್ದೆ ಬೇಡಿ ಅಂತ. ಅವ್ರೇನು ಮಾಡಿದ್ರು, ನಾನು ಕೇಸ್ ಹಾಕ್ತೀನಿ ಅನ್ನೋ ಒಂದು, ಯಾಕಂದರೆ ಇವರೆಲ್ಲ ಅದರಲ್ಲಿ ಸಿಗಾಕೊಂಡಿದ್ದಾರಲ್ಲ, ಈ 10 ಎಕರೆ ಮಾರಾಟ ಮಾಡಿರೋದ್ರಲ್ಲಿ. ಸೊ ಅವ್ರೇನು ಮಾಡಿದ್ರು ಅಂದರೆ, ಅವರು ಹೋಗ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಒಬ್ಬನಿದ್ದಾನೆ, ಆತನ ಹೆಸರು ಇವಾಗಲೂ ನನಗೆ ಹೇಮಂತ್ ಅಂತ. ಇವಾಗ ಹೇಳಿದ್ರೆ ಯಾರಿಗೆ ನಾನು ಹೇಳ್ತಾ ಇದ್ದೀನೋ ಗೊತ್ತಾಗುತ್ತೆ. ಅವ್ರ ಅಸಿಸ್ಟೆಂಟ್ ಹೇಮಂತ್ ಅಂತ ಕಳಿಸಿ ನನಗೆ ಹಣ್ಣು ಎಲ್ಲ ತಂದಿಟ್ಬಿಟ್ಟು, ಆಂಟಿ ನೀವೇನು ಕೇಸ್ಗೆ ಸಾಕೋಕೆ ಹೋಗ್ಬಿಡಿ, ನಿಮಗೆ ಜೀವಕ್ಕೆ ಅಪಾಯ ಇದೆ, ನಿಮಗೆ ಒಬ್ಬಳು ಮಗಳು ಇದ್ದಾರೆ, ನಿಮ್ಗೆ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ, ಆ್ಯಸಿಡ್ ಹಾಕ್ಬಿಡ್ತಾರೆ ಅಂತ ಬೆದರಿಕೆ ಎಲ್ಲ ಹಾಕಿದ್ರು. ನಾನು ಸುಮ್ಮನೆ ಕೇಳಿಸ್ಕೊಂಡೆ, ಏನು ಮಾತಾಡಲಿಲ್ಲ, ಹೋಗ್ಬಿಟ್ರು. ಸೊ ಇದು ಬಂದ್ಬಿಟ್ಟು ಈ ತಕ್ಷಣ ನಾನು ನಮ್ಮ ವಕೀಲರು ಹೇಳಿದ ಮೇರೆಗೆ ನಾನು ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಆ ಕೇಸ್ನಲ್ಲೂ ಆತ ಇದ್ದಾರೆ. ಅವ್ರ ಕೇಸ್ನಲ್ಲೂ ನಾನು ನಡೆಸಿರೋರು ಆತನಿಗೂ ಇದ್ದಾರೆ, ಕ್ರಿಮಿನಲ್ ಕೇಸ್ ಇದೆ. ಈಗ ಫೈನಲಿ ವಿಷ್ಣುವರ್ಧನ್ ಅವರ ಬರ್ತ್ಡೇ ಇದೆ, ಸೆಪ್ಟೆಂಬರ್ 18ಕ್ಕೆ ಬರ್ತಾ ಇದೆ. ಸೊ ಅಭಿಮಾನಿಗಳು ಒಂದು ಆಸೆ ಇದೆ,
ನಾವು ಏನೇ ಮಾಡಿದ್ರು ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬನ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಬೇಕು, ನಮಗೆ ನಮ್ಮ ದಾದಾ ಅವರು ಅಲ್ಲೇ ಮಲಗಿದ್ದಾರೆ, ಅದೇ ನಮಗೆ ಶ್ರೇಷ್ಠ ಎನ್ನುವಂಥದ್ದು. ಅದಕ್ಕೆ ಅವಕಾಶ ಕೊಡುತ್ತಾ ಬಾಲಣ್ಣವ್ರ ಕುಟುಂಬ ಏನಾದರೂ ವಿಶೇಷವಾಗಿ ಮನವಿ ಮಾಡುತ್ತೆ? ಕಡೆಯಿಂದ ಅಭ್ಯಂತರ ಇಲ್ಲ. ಇನ್ಫ್ಯಾಕ್ಟ್ ನಾನು ನಮ್ಮ ವಕೀಲರ ಹತ್ರ ಹೇಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಒಂದು ಇವಾಗ ಸ್ವಲ್ಪ ದೇವ್ರ ದಯೆಯಿಂದ ನನಗೆ ಏನಾದ್ರು ಇವತ್ತು ಸ್ಟೇ ಸಿಕ್ಕಿದ್ರೆ ಒಳ್ಳೆಯದು. ಇಲ್ದಿದ್ರೂ ನಾನು ಬೇರೆ ಪ್ರಯತ್ನ ಮಾಡಿ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಹುಟ್ಟುದಬ್ಬ 75 ಇಯರ್ಸ್ ಅಂತೆ. ಅದಕ್ಕೆ ಅದನ್ನು ಚೆನ್ನಾಗಿ ಆಚರಣೆ ಮಾಡಲಿ ಅನ್ನೋದು ಒಂದು ಅವ್ರಿಗೆ ಅವ್ರ ಜೊತೆಲಿ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ನನ್ನ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ. ಅಲ್ಲ, ಅಭಿಮಾನ್ ಸ್ಟುಡಿಯೋದಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ? ಕಾನೂನು ಏನೇ ಅಡೆತಡೆ ಬಂದರೂ ಬಾಲಣ್ಣವ್ರ ಪುತ್ರಿ ಗೀತಾ ಬಾಲಿ ಅಭಿಮಾನಿಗಳ ಜೊತೆ ನಿಲ್ತಾರ ವಿಷ್ಣುವರ್ಧನ್ ಅಭಿಮಾನಿಗಳು? ಖುದ್ದಾಗಿ ನಾನೇ ಅವತ್ತು ಅಲ್ಲಿ ಇರ್ತೀನಿ ಅಂತ ನಾನು ಭರವಸೆ ಕೊಟ್ಬಿಟ್ಟಿದ್ದೀನಿ ಭಾಳಷ್ಟು ಅವ್ರಿಗೆ. ನಾನೇ ಇರ್ತೀನಿ ಅಲ್ಲಿ. ಫೈನಲಿ ಈಗ ನೀವು ಕೋರ್ಟಲ್ಲಿ ಸ್ಟೇಗೋಸ್ಕರ ಹೋರಾಡ್ತಿದ್ದೀರಾ. ನಿಮಗೆ ಏನಾಗಬೇಕು ಕಾನೂನಿನಿಂದ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಸ್ಪಷ್ಟನೆ ಏನಾಗಬೇಕಾಗಿದೆ ನಿಮಗೆ? ನೋಡಿ, ನನಗೆ ಬಂದ್ಬಿಟ್ಟು ನಮ್ಮ ತಂದೆ ಜಾಗ ಉಳಿಸ್ಕೋಬೇಕು. 30 ವರ್ಷ ಕಷ್ಟಪಟ್ಟಿರೋದು ನಾನೇ ನೋಡಿದ್ದೀನಿ. ಸೊ ಆ ಜಾಗನ ಉಳಿಸ್ಕೊಳ್ಳೋಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಅದು ಕಾನೂನು ರೀತಿಯಾಗಿ ಹೋರಾಡ್ತೀನಿ. ಇನ್ಫ್ಯಾಕ್ಟ್ ಏನಾದ್ರು ಗೌರ್ಮೆಂಟ್ ಮುಂದಕ್ಕೆ ಬಂದು ಕನ್ಸಿಡರ್ ಮಾಡಿದ್ರೆ ತುಂಬ ಸಂತೋಷ, ಕೃತಜ್ಞತೆ ಸಲ್ಲಿಸ್ಕೊಳ್ತೀನಿ. ಇಲ್ಲದ್ರೆ ಕಾನೂನು ರೀತಿಯಾಗಿ ಹೋರಾಟ ಮಾಡ್ತೀನಿ. ಆ ಜಾಗ ಉಳಿಸ್ಕೊಳ್ತೀನಿ ನಮ್ಮ ತಂದೆದಷ್ಟೇ. ಇದ್ರ ಜೊತೆಗೆ ಫೈನಲಿ ಕೊನೆ ಪ್ರಶ್ನೆ, 10 ಗುಂಟೆ ಜಾಗನಾದರೂ ವಿಷ್ಣುವರ್ಧನ್ ಅವರ ಸಮಾಧಿ ಪುನರ್ನಿರ್ಮಾಣಕ್ಕೆ ಅವಕಾಶ ಕೊಡ್ತೀರಾ ನೀವು? ನೋಡಿ, ನನಗೇನಾದರೂ ನನ್ನ ಪರವಾಗಿ ಆಯಿತು ಅಂದರೆ ಅಥವಾ ನನ್ನ ಪರವಾಗಿ ಎಲ್ಲ ಒಳ್ಳೇದಾಗಿ ನಡೆದ್ರೆ 10 ಕುಂಟೆನ ರಿಜಿಸ್ಟ್ರ್ ಮಾಡಿಕೊಡೋಕ್ಕೆ ನಾನೆಲ್ಲ ಸಪೋರ್ಟು ಮಾಡ್ತೀನಿ. 10 ಕುಂಟೆ ನಾಳೆ ಕಾನೂನು ರೀತಿಯಾಗಿ ಯಾರೂ ಅವ್ರಿಗೆ ತೊಂದರೆ ಕೊಡಬಾರ್ದು, ಈ ಥರ ನೆಲ ಮಟ್ಟೋದು ಏನೂ ಮಾಡಬಾರ್ದು ಅನ್ನೋ ದೃಷ್ಟಿಲಿ 10 ಕುಂಟೆ ಅವ್ರ ಹೆಸರಲ್ಲಿ ರಿಜಿಸ್ಟ್ರ್ ಆಗಂಗೆ ನಾನೆಲ್ಲ ವಿಧದಲ್ಲೂ ಅವ್ರ ಜೊತೆಗೆ ನಿಲ್ತೀನಿ ಅಂತ ಹೇಳ್ತೇನೆ. ಸಹಾಯ ಅಂತೂ ಹೇಳಲ್ಲ, ಯಾಕಂದ್ರೆ ನನಗೆ ವಿಷ್ಣುವರ್ಧನ್ ಮೇಲೆ ಒಂದು ಪರ್ಸ್ನಲ್ ಒಂದು ಗೌರವ ಇದೆ. ನಾ ಅವ್ರ ಜೊತೆಲಿ ನಿಂತು ಅದು ಖಂಡಿತವಾಗ್ಲೂ ಅವ್ರ ಹೆಸರಲ್ಲೇ ಅದು 10 ಕುಂಟೆ ರಿಜಿಸ್ಟ್ರ್ ಆಗೋಕ್ಕೆ ನಾನು ಅವ್ರ ಜೊತೆಲಿ ನಿಲ್ತೀನಿ ಅಂತ ಹೇಳ್ಕೊಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಬಾಲಣ್ಣ ಅವರ ಪುತ್ರಿ ಗೀತಾ ಬಾಲಿ ಅವರ ಮಾತಾಗಿರುವಂಥದ್ದು. ಏನಂತ ಹೇಳಿದ್ರೆ, ಅಭಿಮಾನ್ ಸ್ಟುಡಿಯೋದ ಏನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿದ್ದ ಆ ಜಾಗವನ್ನು ನಾನು ಕೋರ್ಟ್ನಲ್ಲಿ ಸ್ಟೇಗೋಸ್ಕರ ಹೋರಾಡ್ತಿದ್ದೀನಿ. ಇದ್ರ ಜೊತೆಗೆ ನಮ್ಮ ತಂದೆಯವರ ಸ್ಮಾರಕ ಕೂಡ ಆ ಜಾಗದಲ್ಲಿ ಆಗಬೇಕು. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ವಿಷ್ಣುವರ್ಧನ್ ಅವರ ಏನು ಸಮಾಧಿ ಪುನರ್ನಿರ್ಮಾಣಕ್ಕಾಗಿ ನಾನು ಕೂಡ ಹೋರಾಡ್ತೀನಿ. ನನ್ನ ಪರವಾಗಿ ಏನಾದರೂ ಕೇಸ್ ಆದರೆ 10 ಗುಂಟೆ ಜಾಗನಾದರೂ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಅವಕಾಶ ಕೊಡ್ತೀನಿ ಕಟ್ಟಲಿಕ್ಕೆ, ಸಮಾಧಿ ಪುನರ್ನಿರ್ಮಾಣಕ್ಕೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.